ಪುಟಾಣಿ ಕತೆಗಳು. ಒಂದು ಕತೆಯನ್ನು ಇವತ್ತು ಓದೋಣ ಮಕ್ಕಳೇ. ಶಾಂತವಾದ ಸಾಗರ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ತನ್ನ ವಸ್ತುಗಳನ್ನು ಮಾರಾಟ ಮಾಡಲು ಅವನು ಊರಿಂದ ಊರಿಗೆ ಪ್ರಯಾಣ ಮಾಡುತ್ತಿದ್ದ. ಒಮ್ಮೆ ಅವನು ಹಡಗಿನಲ್ಲಿ ಖರ್ಜೂರ ತುಂಬಿಕೊಂಡು ಪೂರ್ವ ದೇಶಕ್ಕೆ ಹೋದ. ಆ ಸಮಯದಲ್ಲಿ ಖರ್ಜೂರಕ್ಕೆ ಒಳ್ಳೆಯ ಬೇಡಿಕೆ ಇತ್ತು. ಹಾಗಾಗಿ ವ್ಯಾಪಾರಿಯು ಖರ್ಜೂರ ಮಾರಾಟದಿಂದ ಒಳ್ಳೆಯ ಲಾಭ ಗಳಿಸಿದ. ತನ್ನ ಗಳಿಕೆಯಿಂದ ಅವನು ಇನ್ನಷ್ಟು ಖರ್ಜೂರ ಕೊಂಡುಕೊಂಡ. ಬಳಿಕ ಪಶ್ಚಿಮ ದೇಶಗಳಿಗೆ ಪ್ರಯಾಣ ಬೆಳೆಸಿದ. ಈ ಬಾರಿಯೂ ಖರ್ಜೂರ ಮಾರಾಟದಿಂದ ಅವನು ತುಂಬ ಲಾಭ ಗಳಿಸಿದ. ನಾನು ಖರ್ಜೂರದ ಮೇಲೆ ಇನ್ನಷ್ಟು ಹಣ ಹೂಡಬೇಕು ಎಂದು ವ್ಯಾಪಾರಿ ಯೋಚಿಸಿದ. ಹಾಗಾಗಿ ಅವನು ತನ್ನ ಎಲ್ಲ ಆಸ್ತಿಯನ್ನು ಮಾರಾಟ ಮಾಡಿದ. ಆ ಹಣದಿಂದ ಭಾರೀ ಪ್ರಮಾಣದಲ್ಲಿ ಖರ್ಜೂರ ಖರೀದಿಸಿದ. ಈ ಬಾರಿ ಅವನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಲು ನಿರ್ಧರಿಸಿದ. ವ್ಯಾಪಾರಿಯು ಹಡಗು ಹೊರಡಬೇಕು ಎನ್ನುವಷ್ಟರಲ್ಲಿ ಆಕಾಶದ ತುಂಬ ಕಪ್ಪು ಮೋಡಗಳು ತುಂಬಿಕೊಂಡಿದ್ದವು. ಸಮುದ್ರದ ತೀರದಲ್ಲಿ ಒಬ್ಬ ಮುದುಕ ನಿಂತಿದ್ದ. ಇಂದು ಹಡಗಿನಲ್ಲಿ ಪ್ರಯಾಣಿಸದೇ ಇರುವುದು ಒಳ್ಳೆಯದು, ಕೆಟ್ಟ ಹವೆ ಇದೆ. 2 ಅಥವಾ 3 ದಿನ ಬಿಟ್ಟು ಪ್ರಯಾಣಿಸು ಎಂದು ಮುದುಕ ವ್ಯಾಪಾರಿಗೆ ಎಚ್ಚರಿಕೆ ನೀಡಿದ. ಆದರೆ ವ್ಯಾಪಾರಿ ಮುದುಕನ ಮಾತನ್ನು ಕೇಳಲಿಲ್ಲ. ಸಮುದ್ರವು ಎಷ್ಟು ಶಾಂತವಾಗಿದೆ ಎಂದು ಹೇಳುತ್ತಾ ವ್ಯಾಪಾರಿ ಪ್ರಯಾಣ ಆರಂಭಿಸಿದ. ಕೆಲವು ಗಂಟೆಗಳ ನಂತರ ಸಮುದ್ರದಲ್ಲಿ ಭಯಂಕರ ಬಿರುಗಾಳಿ ಎದ್ದಿತ್ತು. ವ್ಯಾಪಾರಿಯು ಹಡಗು ಚೂರು ಚೂರಾಗಿ ಹೋಯಿತು. ಎಲ್ಲ ಖರ್ಜೂರ ಸಮುದ್ರದ ಪಾಲಾಯಿತು. ಅದೃಷ್ಟ ಶಾಂತ ವ್ಯಾಪಾರಿ ಬದುಕುಳಿದ. ಬಿರುಗಾಳಿಯ ನಂತರ ಸಮುದ್ರ ಪುನಃ ಶಾಂತವಾಗಿಯೇ ಕಾಣಿಸುತ್ತಿದೆ ಎಂದು ವ್ಯಾಪಾರಿ ಸಮುದ್ರವನ್ನು ನೋಡುತ್ತಾ ಹೇಳಿದ. ಬಹುಶಃ ಸಮುದ್ರಕ್ಕೆ ಇನ್ನಷ್ಟು ಖರ್ಜೂರ ಬೇಕಾಗಿರಬಹುದು, ಅದಕ್ಕೆ ಸಮುದ್ರ ಶಾಂತವಾಗಿದೆ ಎಂದು ಮೊದಲು ಎಚ್ಚರಿಕೆ ನೀಡಿದ ಮುದುಕ ಹೇಳಿದ. ಇದರ ನೀತಿ ಏನೆಂದರೆ, ಬರೀ ನೋಟದಿಂದ ಕೆಲವೊಮ್ಮೆ ಮೋಸ ಹೋಗಬಹುದು. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಮಕ್ಕಳೇ. ಥ್ಯಾಂಕ್ ಯು.